ಸಿಎಂ ಕುರ್ಚಿ ವಾರ್ಗೆ ಈಗ ಸ್ವಾಮೀಜಿಗಳ ಎಂಟ್ರಿ ಆಗಿದೆ. ಈಗ ನಾವು ಇಷ್ಟು ದಿನ ಶಾಸಕರ ಬಲಾಬಲವನ್ನ ಲೆಕ್ಕ ಹಾಕ್ತಾ ಇದ್ವಿ. ಈಗ ಯಾರ ಪರವಾಗಿ ಎಷ್ಟು ಜನ ಸ್ವಾಮೀಜಿಗಳಿದ್ದಾರೆ ಅಂತ ಲೆಕ್ಕ ಹಾಕಬೇಕೋ ಏನು. ನಮ್ಮ ಜೊತೆಗೆ ನನ್ನ ಕೊಲೀಗ ಪ್ರವೀಣ್ ಕೂಡ ಜಾಯ್ನ್ ಆಗಿದ್ದಾರೆ. ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ. ಪ್ರವೀಣ್, ಓವರ್ ಟು ಯು. ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವಕ್ಕಾಗಿ ನಡೀತಾ ಇರುವಂತಹ ಆಂತರಿಕ ಕಚ್ಚಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಿದ್ದಾರೆ. ಜೊತೆಗೆ ಭರ್ಜರಿ ಆಫರ್ ಅನ್ನ ಕೊಡ್ತಿದ್ದಾರೆ. ಆ ಆಫರ್ ಏನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಗದ್ದುಗೆ ಏರ್ತಾರ? ಮುಖ್ಯಮಂತ್ರಿ ಗದ್ದುಗೆಗೆ ಮದಗಜಗಳ ಕಾದಾಟ. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. 2.5 ವರ್ಷದ ಹಿಂದೆಯೂ ಸಿಎಂ ಸ್ಥಾನಕ್ಕೇರಲು ದೆಹಲಿಯಲ್ಲಿ ಪ್ರಯತ್ನ ನಡೆಸಿದ್ರು. ಆಗ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯರಿಗೆ ನೀಡಿತ್ತು. ಡಿಕೆಶಿ ಡಿಸಿಎಂ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದ್ರು. ಈಗ 5 ವರ್ಷದ ಅವಧಿ ಪೈಕಿ ಅರ್ಧ ಅವಧಿಯನ್ನ ಸಿದ್ದರಾಮಯ್ಯ ಪೂರ್ಣಗೊಳಿಸಿದ್ದಾರೆ. ನನ್ನನ್ನು ಸಿಎಂ ಮಾಡಿ ಅಂತ ಬಂಡೆ ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಪಕ್ಷ ಪೂಜೆಯಷ್ಟೇ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋಕೆ ಆಗಲ್ಲ. ನೋ ವ್ಯಕ್ತಿ ಪೂಜೆ, ಪಕ್ಷ ಪೂಜೆ. ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ, ಪಕ್ಷದ ಮೇಲೆ ಪೂಜೆ ಮಾಡೋದು. ಸೊ ಆಲ್ವೇಸ್ ಐ ವರ್ಕ್ ಆನ್ ಕಲೆಕ್ಟಿವ್ ಲೀಡರ್ಶಿಪ್. ಅವ್ರು ಕೆಲಸಕ್ಕೆ ಹೋಗಿದ್ರು, ಅವ್ರು ಕರೆದಿದ್ರು ಹೋಗಿದ್ರು. ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ರು, ಭೇಟಿ ಮಾಡಿದ್ದಾರೆ. ಎಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕಾಗಲ್ಲ ನನಗೆ. ಸಾಹುಕಾರ್ ಜೊತೆ ಡಿಕೆಶಿ ಸೀಕ್ರೆಟ್ ಮೀಟಿಂಗ್. ಸತೀಶ್ ಜಾರಕಿಹೊಳಿಗೆ ಬಿಗ್ ಆಫರ್ ಕೊಟ್ರ ಡಿಸಿಎಂ. ಅಧಿಕಾರ ಹಂಚಿಕೆ ವಿಚಾರ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ದಿನಕ್ಕೊಂದು ಮೀಟಿಂಗ್, ಕ್ಷಣಕ್ಕೊಂದು ಟ್ವಿಸ್ಟ್ ಮೂಲಕ ಕುರ್ಚಿ ಕಾದಾಟ ಜೋರಾಗಿದೆ. ಸಿಎಂ ಸ್ಥಾನಕ್ಕೇರಲು ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ರಣತಂತ್ರ ರೂಪಿಸಿದ್ದಾರೆ. ಸಿದ್ದರಾಮಯ್ಯ ಬಣದವರ ಮೂಲಕವೇ ಸಿಎಂ ಮನವೊಲಿಕೆ ನಡೆಸಲು ಡಿಕೆಶಿ ಮುಂದಾಗಿದ್ದು, ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಗೌಪ್ಯ ಸಭೆ ನಡೆಸಿದ್ದಾರೆ. ಹಾವು ಮುಂಗುಸಿಯಂತಿದ್ದ ನಾಯಕರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಮನವೊಲಿಸಿ ಅಂತ ಡಿಕೆಶಿ ಮನವಿ ಮಾಡಿದ್ದಾರಂತೆ. ನಾನು ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಸತ್ಯ. ತಡೆಗೋಡೆ ಅಂತ ಇಲ್ಲವೇ ಇಲ್ಲ, ನಾವು ಹೇಳಿದೀವಿ. ತಡೆಗೋಡೆ ಇಲ್ಲವೇ ಇಲ್ಲ. ಹೈಕಮಾಂಡ್ ಆದೇಶ ಅಂತಿಮ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ಅದನ್ನೇ ಹೇಳ್ತೀನಿ. ಮತ್ತು ನಮ್ಮ ಪಕ್ಷದವ್ರು ಭೇಟಿಯಾಗಿದ್ದೀವಿ. ಮತ್ತು ಅವ್ರಿಗೆಲ್ಲ ಸಚಿವರು ಎಲ್ಲರೂ ಭೇಟಿಯಾಗಿದ್ದಾರೆ. ಯಾರು ಭೇಟಿಯಾಗಿ ನನ್ನ ಸೋರ್ಸಸ್ ಪ್ರಕಾರ ಎಲ್ಲ ಸೀನಿಯರ್ಸ್ ಇರಬಹುದು, ಕೆಲವೊಂದು ಬಿಟ್ಟರೆ ಎಲ್ಲರೂ ಭೇಟಿಯಾಗಿದ್ದಾರೆ. ಸೊ ಅದ್ರಲ್ಲಿ ನಾನು ಒಬ್ಬನು ಭೇಟಿಯಾಗಿರ್ಬೋದು. ನೋಡಪ್ಪ, ನಾನು ಸತೀಶ್ ಬಹಳ ಆತ್ಮೀಯ ಸ್ನೇಹಿತರು. ನಾನು ಪ್ರೆಸಿಡೆಂಟು, ನನ್ನ ವರ್ಕಿಂಗ್ ಪ್ರೆಸಿಡೆಂಟು. ಇಬ್ಬರಿಗೂ ಬಾಂಧವ್ಯ ಚೆನ್ನಾಗಿದೆ. ಇಬ್ರು ಜೊತೆ ಚೆನ್ನಾಗಿ ಕೆಲಸ ಮಾಡಿದೀವಿ. ಈಗೂ ಒಟ್ಟಿಗೆ ಅವರು ಚೆನ್ನಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ, ದುಡಿತಾ ಇದ್ದಾರೆ. ಸೊ ಮುಂದುವರಿಸಿಕೊಂಡು ಆ ಕೆಲಸನ ನಾವು ಹೋಗ್ತೇವೆ. ಇಕ್ಬಾಲ್ ಹುಸೇನ್ ವರ್ಸಸ್ ಬಸವರಾಜ ರಾಯರೆಡ್ಡಿ. ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಅವರು ಕೊಟ್ಟಂತ ಒಂದು ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ. ನೋಡಿ, 100 ಜನ ಶಾಸಕರಿದ್ದಾರೆ. ಬೆರಳೆಣಿಕೆ ಅಷ್ಟಲ್ಲ. ಯಾವತ್ತೂ ನೀವು ಅದನ್ನ ಆ ಮಾತನ್ನೇ ವಾಪಸ್ ತಗೋಬೇಕು. ಎಲ್ಲರೂ ಕೂಡ 100 ಜನ ಇದ್ದಾರೆ. ಅವ್ರು ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ನೀವರೇ ಹೇಳ್ಬಿಟ್ರಿ. ಬಹಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರಂದ್ರೆ ಬಹಳ ಸಂತೋಷ. ಅವರು 4 ಮದ ಗೋಡೆಗಳ ಮಧ್ಯೆ ನಡೆದಿರೋದು ಅವ್ರಿಗೆ ಗೊತ್ತಿರೋಂತ ವಿಚಾರ. ನಾನು ಅದ್ರಾಗಿಲ್ಲ. ಅದಕ್ಕೆ ಇದು ಇಲ್ಲದ ಕ್ವಶನ್ ಕೇಳಿದ್ರೆ ನಾವ್ ಏನ್ ಹೇಳೋಣ? ಈಗ ಅವ್ರಿಗೆ ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವಿರ್ತಾರೆ. ಅದರಲ್ಲಿ ಅವರು ಒಬ್ರು. ನೀವ್ಯಾರು ಹೇಳಿದ್ರಲ್ಲ ಹೆಸರು? ಕೆಎನ್ ರಾಜಣ್ಣ ವರ್ಸಸ್ ಮಾಗಡಿ ಬಾಲಕೃಷ್ಣ. ಕೆ ಶಿವಕುಮಾರ್ಗೆ ಹೈಕಮಾಂಡಿಗೆ ಹಣೆಯಾಪಿ ಅನ್ನೋದನ್ನ ತಿಳ್ಕೋಬೇಕು.
ಅವ್ರು 2 ದಿವಸ ಡೆಲ್ಲಿಲಿದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ. ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲೆಲ್ಲ ಮಾಡ್ಲಿ, ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡ್ಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ. ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದೋ ಇಲ್ವೋ ಹೇಳಿ. ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದ್ರೆ ಒಂದ್ಸರಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡ್ಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ, ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು. ಮತ್ತೆ ಅವ್ರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮೊನ್ನೆ ಮಾಡ್ಕೊಂಡ್ ಬಂದವ್ರೆ. ಅಂತವ್ರನ್ನ ಇಟ್ಕೊಂಡೇ ಸಿದ್ದರಾಮಯ್ಯ ಅವ್ರಿಗೆ ಇಂಥ ನೋವು ಪರಿಸ್ಥಿತಿ ಬರ್ತಾ ಇರೋದು. ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಅವರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ. ಬರೀ ರಾಜಣ್ಣ ಅವರುಗಳೆಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಅವ್ರ ಹತ್ರ ಅವ್ರವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಂದೇಶ ಹೊತ್ತು ತಂದ ಖರ್ಗೆ ಪುತ್ರ. ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು, ಬನ ಕಿತ್ತಾಟ ಉಲ್ಬಣ ತೀವ್ರಗೊಳ್ಳುತ್ತಿದ್ದಂತೆ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡಿದ್ದಾರಂತೆ. ರಾಹುಲ್ ಗಾಂಧಿಯಿಂದ ಸಂದೇಶ ಹೊತ್ತು ದೆಹಲಿಯಿಂದ ಬಂದ ಪ್ರಿಯಾಂಕ್ ಖರ್ಗೆ ನೇರವಾಗಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ್ರು. ಬಳಿಕ ಡಿಸಿಎಂ ಡಿಕೆಶಿಯನ್ನ ಭೇಟಿಯಾಗಿ ಅರ್ಧ ಗಂಟೆ ಚರ್ಚಿಸಿದ ಪ್ರಿಯಾಂಕ್ ಖರ್ಗೆ ಇಬ್ಬರಿಗೂ ರಾಹುಲ್ ಗಾಂಧಿಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದ್ ವೇಳೆ ಸಿದ್ದರಾಮಯ್ಯರನ್ನು ಕೆಳಗಿಳಿಸಬೇಕಾದ ಸ್ಥಿತಿ ಬಂದ್ರೆ ಖರ್ಗೆ ಪರಮೇಶ್ವರ್ ಕೂಡ ರೇಸ್ಗೆ ಎಂಟ್ರಿ ಕೊಡ್ತಾರೆ. ದಲಿತ ನಾಯಕ ಮುಖ್ಯಮಂತ್ರಿ ಆಗೋದಾದ್ರೆ ಡಿಕೆ ಶಿವಕುಮಾರ್ ಕೂಡ ಒಪ್ಪಿಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಕುರ್ಚಿ ವಾರ್ಗೆ ಈಗ ಸ್ವಾಮೀಜಿಗಳ ಎಂಟ್ರಿ ಆಗಿದೆ. ಈಗ ನಾವು ಇಷ್ಟು ದಿನ ಶಾಸಕರ ಬಲಾಬಲವನ್ನ ಲೆಕ್ಕ ಹಾಕ್ತಾ ಇದ್ವಿ. ಈಗ ಯಾರ ಪರವಾಗಿ ಎಷ್ಟು ಜನ ಸ್ವಾಮೀಜಿಗಳಿದ್ದಾರೆ ಅಂತ ಲೆಕ್ಕ ಹಾಕಬೇಕೋ ಏನು. ನಮ್ಮ ಜೊತೆಗೆ ನನ್ನ ಕೊಲೀಗ ಪ್ರವೀಣ್ ಕೂಡ ಜಾಯ್ನ್ ಆಗಿದ್ದಾರೆ. ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ. ಪ್ರವೀಣ್, ಓವರ್ ಟು ಯು. ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವಕ್ಕಾಗಿ ನಡೀತಾ ಇರುವಂತಹ ಆಂತರಿಕ ಕಚ್ಚಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಿದ್ದಾರೆ. ಜೊತೆಗೆ ಭರ್ಜರಿ ಆಫರ್ ಅನ್ನ ಕೊಡ್ತಿದ್ದಾರೆ. ಆ ಆಫರ್ ಏನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಗದ್ದುಗೆ ಏರ್ತಾರ? ಮುಖ್ಯಮಂತ್ರಿ ಗದ್ದುಗೆಗೆ ಮದಗಜಗಳ ಕಾದಾಟ. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. 2.5 ವರ್ಷದ ಹಿಂದೆಯೂ ಸಿಎಂ ಸ್ಥಾನಕ್ಕೇರಲು ದೆಹಲಿಯಲ್ಲಿ ಪ್ರಯತ್ನ ನಡೆಸಿದ್ರು. ಆಗ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯರಿಗೆ ನೀಡಿತ್ತು. ಡಿಕೆಶಿ ಡಿಸಿಎಂ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದ್ರು. ಈಗ 5 ವರ್ಷದ ಅವಧಿ ಪೈಕಿ ಅರ್ಧ ಅವಧಿಯನ್ನ ಸಿದ್ದರಾಮಯ್ಯ ಪೂರ್ಣಗೊಳಿಸಿದ್ದಾರೆ. ನನ್ನನ್ನು ಸಿಎಂ ಮಾಡಿ ಅಂತ ಬಂಡೆ ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಪಕ್ಷ ಪೂಜೆಯಷ್ಟೇ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋಕೆ ಆಗಲ್ಲ. ನೋ ವ್ಯಕ್ತಿ ಪೂಜೆ, ಪಕ್ಷ ಪೂಜೆ. ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ, ಪಕ್ಷದ ಮೇಲೆ ಪೂಜೆ ಮಾಡೋದಲ್ಲ. ಸೊ ಆಲ್ವೇಸ್ ಐ ವರ್ಕ್ ಆನ್ ಕಲೆಕ್ಟಿವ್ ಲೀಡರ್ಶಿಪ್. ಅವ್ರು ಕೆಲಸಕ್ಕೆ ಹೋಗಿದ್ರು, ಅವ್ರು ಕರೆದಿದ್ರು ಹೋಗಿದ್ರು. ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ರು, ಭೇಟಿ ಮಾಡಿದ್ರು. ಎಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕಾಗಲ್ಲ. ಸಾಹುಕಾರ್ ಜೊತೆ ಡಿಕೆಶಿ ಸೀಕ್ರೆಟ್ ಮೀಟಿಂಗ್. ಸತೀಶ್ ಜಾರಕಿಹೊಳಿಗೆ ಬಿಗ್ ಆಫರ್ ಕೊಟ್ರ ಡಿಸಿಎಂ. ಅಧಿಕಾರ ಹಂಚಿಕೆ ವಿಚಾರ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ದಿನಕ್ಕೊಂದು ಮೀಟಿಂಗ್, ಕ್ಷಣಕ್ಕೊಂದು ಟ್ವಿಸ್ಟ್ ಮೂಲಕ ಕುರ್ಚಿ ಕಾದಾಟ ಜೋರಾಗಿದೆ. ಸಿಎಂ ಸ್ಥಾನಕ್ಕೇರಲು ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ರಣತಂತ್ರ ರೂಪಿಸಿದ್ದಾರೆ. ಸಿದ್ದರಾಮಯ್ಯ ಬಣದವರ ಮೂಲಕವೇ ಸಿಎಂ ಮನವೊಲಿಕೆ ನಡೆಸಲು ಡಿಕೆಶಿ ಮುಂದಾಗಿದ್ದು, ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಗೌಪ್ಯ ಸಭೆ ನಡೆಸಿದ್ದಾರೆ. ಹಾವು ಮುಂಗುಸಿಯಂತಿದ್ದ ನಾಯಕರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಮನವೊಲಿಸಿ ಅಂತ ಡಿಕೆಶಿ ಮನವಿ ಮಾಡಿದ್ದಾರಂತೆ. ನಾನು ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಸತ್ಯ. ತಡೆಗೋಡೆ ಅಂತ ಇಲ್ಲೂ ಎಲ್ಲ ನಾವು ಹೇಳಿದ್ದೀವಿ.
ತಡೆಗೋಡೆ ಇಲ್ಲವೇ ಇಲ್ಲ. ಹೈಕಮಾಂಡ್ ಆದೇಶ ಅಂತಿಮ ಅಂತ ಎಲ್ಲರೂ ಹೇಳ್ತಿದ್ದಾರೆ, ನಾನು ಅದನ್ನೇ ಹೇಳ್ತೀನಿ. ಮತ್ತು ನಮ್ಮ ಪಕ್ಷದವ್ರು ಭೇಟಿಯಾಗಿದ್ದೀವಿ, ಮತ್ತು ಅವ್ರಿಗೆ ಎಲ್ಲಾ ಸಚಿವರು ಎಲ್ಲರೂ ಭೇಟಿಯಾಗಿದ್ದಾರೆ. ಯಾರು ಭೇಟಿಯಾಗಿ ನನ್ನ ಸೋರ್ಸಸ್ ಪ್ರಕಾರ ಎಲ್ಲಾ ಸೀನಿಯರ್ಸ್ ಇರಬಹುದು, ಕೆಲವೊಂದು ಬಿಟ್ಟರೆ ಎಲ್ಲರೂ ಭೇಟಿಯಾಗಿದ್ದಾರೆ. ಸೊ ಅದ್ರಲ್ಲಿ ನಾನು ಒಬ್ಬನು ಭೇಟಿಯಾಗಿರ್ಬೋದು. ನೋಡಪ್ಪ, ನಾನು ಸತೀಶು ಬಹಳ ಆತ್ಮೀಯ ಸ್ನೇಹಿತರು. ನಾನು ಪ್ರೆಸಿಡೆಂಟು, ನನ್ನ ವರ್ಕಿಂಗ್ ಪ್ರೆಸಿಡೆಂಟು. ಇಬ್ಬರಿಗೂ ಬಾಂಧವ್ಯ ಚೆನ್ನಾಗಿದೆ. ಇಬ್ರು ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿದೀವಿ. ಈಗೂ ಒಟ್ಟಿಗೆ ಅವರು ಚೆನ್ನಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ, ದುಡಿತಾ ಇದ್ದಾರೆ. ಸೊ ಮುಂದುವರಿಸಿಕೊಂಡು ಆ ಕೆಲಸನ ನಾವು ಹೋಗ್ತೇವೆ. ಇಕ್ಬಾಲ್ ಹುಸೇನ್ ವರ್ಸಸ್ ಬಸವರಾಜ ರಾಯರೆಡ್ಡಿ. ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಅವರು ಕೊಟ್ಟಂತ ಒಂದು ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ. ನೋಡಿ, 100 ಜನ ಶಾಸಕರಿದ್ದಾರೆ. ಬೆರಳೆಣಿಕೆ ಅಷ್ಟಲ್ಲ. ಯಾವತ್ತೂ ನೀವು ಅದನ್ನ ಆ ಮಾತನ್ನೇ ವಾಪಸ್ ತಗೋಬೇಕು. ಎಲ್ಲರೂ ಕೂಡ 100 ಜನ ಇದ್ದಾರೆ. ಅವ್ರು ಹೇಳಿದ್ರೆ ನಾವೇನ್ ಮಾಡ್ಬೇಕು ಅದಕ್ಕೆ? ನೀವರೇ ಹೇಳ್ಬಿಟ್ರಿ. ಬಹಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರಂದ್ರೆ ಬಹಳ ಸಂತೋಷ. ಅವರು 4 ಮದ ಗೋಡೆಗಳ ಮಧ್ಯೆ ನಡೆದಿರೋದು ಅವ್ರಿಗೆ ಗೊತ್ತಿರೋಂತ ವಿಚಾರ. ನಾನು ಅದ್ರಾಗಿಲ್ಲ. ಅದಕ್ಕೆ ಇದು ಇಲ್ಲದ ಕ್ವಶನ್ ಕೇಳಿದ್ರೆ ನಾವ್ ಏನ್ ಹೇಳೋಣ? ಈಗ ಅವ್ರಿಗೆ ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವು ಇರ್ತಾರೆ. ಅದರಲ್ಲಿ ಅವರು ಒಬ್ರು. ನೀವ್ಯಾರು ಹೇಳಿದ್ರಲ್ಲ ಸರ್? ಕೆಎನ್ ರಾಜಣ್ಣ ವರ್ಸಸ್ ಮಾಗಡಿ ಬಾಲಕೃಷ್ಣ. ಕೆ ಶಿವಕುಮಾರ್ಗೆ ಹೈಕಮಾಂಡ್ ಇಸ್ ಅನ್ಹ್ಯಾಪಿ ಅನ್ನೋದನ್ನ ತಿಳ್ಕೋಬೇಕು. ಅವ್ರು 2 ದಿವಸ ಡೆಲ್ಲಿಲಿದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ. ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲೆಲ್ಲ ಮಾಡ್ಲಿ, ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡ್ಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ. ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದು ಇಲ್ವೋ ಹೇಳಿ? ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದ್ರೆ ಒಂದ್ಸರಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡ್ಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ. ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು. ಮತ್ತೆ ಅವ್ರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮೊನ್ನೆ ಮಾಡ್ಕೊಂಡ್ ಬಂದವ್ರೆ. ಅಂತವ್ರನ್ನ ಇಟ್ಕೊಂಡೇ ಸಿದ್ದರಾಮಯ್ಯ ಅವರಿಗೆ ಇಂಥ ನೋವು ಪರಿಸ್ಥಿತಿ ಬರ್ತಾ ಇರೋದು. ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಅವರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ. ಬರೀ ರಾಜಣ್ಣ ಅವರುಗಳೆಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಅವ್ರ ಹತ್ರ ಅವ್ರವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಂದೇಶ ಹೊತ್ತು ತಂದ ಖರ್ಗೆ ಪುತ್ರ. ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು, ಬಣ ಕಿತ್ತಾಟ ಉಲ್ಬಣ ತೀವ್ರಗೊಳ್ಳುತ್ತಿದ್ದಂತೆ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡಿದ್ದಾರಂತೆ. ರಾಹುಲ್ ಗಾಂಧಿಯಿಂದ ಸಂದೇಶ ಹೊತ್ತು ದೆಹಲಿಯಿಂದ ಬಂದ ಪ್ರಿಯಾಂಕ್ ಖರ್ಗೆ ನೇರವಾಗಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ್ರು. ಬಳಿಕ ಡಿಸಿಎಂ ಡಿಕೆಶಿಯನ್ನ ಭೇಟಿಯಾಗಿ ಅರ್ಧ ಗಂಟೆ ಚರ್ಚಿಸಿದ ಪ್ರಿಯಾಂಕ್ ಖರ್ಗೆ ಇಬ್ಬರಿಗೂ ರಾಹುಲ್ ಗಾಂಧಿಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದ್ ವೇಳೆ ಸಿದ್ದರಾಮಯ್ಯರನ್ನು ಕೆಳಗಿಳಿಸಬೇಕಾದ ಸ್ಥಿತಿ ಬಂದ್ರೆ ಖರ್ಗೆ ಪರಮೇಶ್ವರ್ ಕೂಡ ರೇಸ್ಗೆ ಎಂಟ್ರಿ ಕೊಡ್ತಾರೆ. ದಲಿತ ನಾಯಕ ಮುಖ್ಯಮಂತ್ರಿ ಆಗೋದಾದ್ರೆ ಡಿಕೆ ಶಿವಕುಮಾರ್ ಕೂಡ ಒಪ್ಪಿಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.